ಶಿವಸ್ವರೂಪಿಗಳೇ. ಯಾವ ಶ್ರೀ ವಿಚಾರಸಾಗರ ಗ್ರಂಥದಲ್ಲಿ 5ನೇ ತರಂಗ ನಾವು ನಿನ್ನಿನ ದಿವಸ ಏನು ನೋಡ್ಕೊಂಡು ಬಂದೆವಪ್ಪ ಅಂತ ಕೇಳಿದ್ರೆ 252ನೇ ಅಂಕದಲ್ಲಿ ಜೀವರಗಳ ಭೋಗದ ನಿಮಿತ್ತವಾಗಿ ಈಶ್ವರನಲ್ಲಿ ಉಂಟಾಗುವ ಜಗದುತ್ಪತ್ತಿಯ ಇಚ್ಛೆ. ಆ ಈಶ್ವರನಿಗೆ ಇಚ್ಛೆ ಯಾಕಾಯ್ತಪ್ಪ ಅಂತ ಕೇಳಿದ್ರೆ ಜೀವಿಗಳ ಭೋಗದ ನಿಮಿತ್ತವಾಗಿ ಈಶ್ವರನಲ್ಲಿ ಉಂಟಾಗುವ ಜಗದುತ್ಪತ್ತಿಯ ಇಚ್ಛೆ. ಕವಿತ್ವದೊಳಗೆ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಜೀವನಕ್ಕೆ ಪೂರ್ವ ಸೃಷ್ಟಿ ಕರ್ಮ ಅನುಸಾರ ಈಶ ಇಚ್ಛಾ ಹೋಯೆ ಜೀವ ಭೋಗ ಜಗ ಉಪಜಾಯಿಯೇ. ಅದರ ಅರ್ಥ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ ವರ್ತಮಾನ ಸೃಷ್ಟಿಕ್ಕಿಂತ ಪೂರ್ವ ಸೃಷ್ಟಿಯಲ್ಲಿ ಮಾಡಿದ ಜೀವರಗಳ ಆ ಕರ್ಮಾನುಸಾರ ಶುಭಾಶುಭ ಕರ್ಮಗಳಿಗೆ ತಕ್ಕಂತೆ ಜೀವರಿಗಳಿಗೆ ಸುಖ ದುಃಖ ರೂಪ ಭೋಗವನ್ನು ಕೊಡುವುದಕ್ಕೋಸ್ಕರ ಜಗತ್ತನ್ನು ಉತ್ಪನ್ನ ಮಾಡಬೇಕೆಂಬ ಇಚ್ಛೆಯು ಈಶ್ವರನಲ್ಲಿ ಉಂಟಾಗುತ್ತದೆ. ಅವರೇನು ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡ್ಯಾರ ಆ ಕರ್ಮಾನುಸಾರವಾಗಿ ಅವರಿಗೆ ಆ ಸುಖ ದುಃಖಗಳನ್ನು ಅವೇನಪ್ಪ ಭೋಗಗಳನ್ನು ಕೊಡುವಂಥ ಅವಕ್ಕೇನು ಮಾಡ್ತಾನೆ ಈಶ್ವರನು ಅಲ್ಲಿ ಇಚ್ಛಾ ಉಂಟಾಗುತ್ತದೆ. ಅವರು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಾನುಸಾರವಾಗಿ ಅವರು ಪುಣ್ಯ ಕರ್ಮ ಮಾಡಿದ್ರಂದ್ರೆ ಅವ್ರಿಗೆ ಸುಖ, ಪಾಪ ಕರ್ಮ ಮಾಡಿದ್ರಂದ್ರೆ ಅದಕ್ಕೆ ದುಃಖ. ಇನ್ನು ಕವಿತ್ವ ಏನಂತಾರಿಲ್ಲಿ ನಭ ವಾಯು ತೇಜ ಜಲ ಭೂಮಿ ಭೂತ ರಚೆ ತಹ ಶಬ್ದ ಸ್ಪರ್ಶ ರೂಪ ರಸ ಗಂಧ ಗುಣಗಾಣಿಯೋ ಗಂಧ ಗುಣಗಾಯಿಯೋ. ಅದರ ಅರ್ಥ ಏನು ಹೇಳ್ತಾರಪ್ಪ, ಆ ಇಚ್ಛೆಯಿಂದ ಆಕಾಶ ಮತ್ತು ವಾಯು ಮತ್ತು ತೇಜ ಅಂದರೆ ಅಗ್ನಿ, ಜಲ ಅಂದರೆ ನೀರು, ಭೂಮಿ ಅಂದರೆ ಪೃಥ್ವಿ ಎಂಬ ಎಷ್ಟು ಆ ಭೂತ ಎಷ್ಟಪ್ಪ ಅಂತ ಕೇಳಿದ ಎಂಬ ಮಹಾಭೂತಗಳನ್ನು ಹುಟ್ಟಿಸಿದನು. ಅವುಗಳಲ್ಲಿ ಕ್ರಮವಾಗಿ ಶಬ್ದವು, ಸ್ಪರ್ಶವು, ರೂಪವು, ರಸವು, ಗಂಧವು ಎಂಬ ಏನವು ಗುಣಗಳು ಕೂಡಿಕೊಂಡಿರುತ್ತವೆ ಎಂದು ಗಾಯಿಯು ಅಂದ್ರೆ ವರ್ಣಿಸಲ್ಪಡುತ್ತವೆ. ಇನ್ನು ಕವಿತ್ವದೊಳಗೆ ಏನು ಹೇಳ್ತಾರೆ ನೋಡ್ರಿ, ಸತ್ವಾಂಶ ಪಂಚನಕೋ ಮಿಲಿ ಉಪಜಿತ ಸತ್ವ ರಜೋಗುಣ ಅಂಶ ಮಿಲಿ ಪ್ರಾಣತೋ ಉಪಯಾಯೇ. ಅದರ ಅರ್ಥ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಪಂಚಮಹಾಭೂತಗಳಲ್ಲಿರುವ ಸತ್ವಗುಣದ ಅಂಶವು ಕೂಡಿ ಏನಾಯಿತು ಅಂತಃಕರಣ ಪಂಚಕವು. ಅಂತಃಕರಣ ಪಂಚಕ ಹೆಂಗಾಯ್ತಪ್ಪ ಅಂತ ಕೇಳಿದ್ರೆ ಪಂಚಮಹಾಭೂತಗಳಲ್ಲಿರುವ ಸತ್ವಗುಣದ ಅಂಶವು ಕೂಡಿ ಏನಾಯ್ತಪ್ಪ ಅಂತ ಕೇಳಿದ್ರೆ ಅಂತಃಕರಣ ಪಂಚಕವು ಉತ್ಪನ್ನವಾಯಿತು. ಮತ್ತು ಅದರಂತೆಯೇ ಪಂಚಮಹಾಭೂತಗಳಲ್ಲಿರುವ ರಜೋಗುಣ, ಆ ರಜೋಗುಣದ ಅಂಶವು ಸೇರಿಕೊಂಡು ಏನಾಯ್ತಪ್ಪ ಅಂದ್ರೆ ಪ್ರಾಣ ಪಂಚಕವು ಉತ್ಪನ್ನವಾಯಿತು. ಇನ್ನು 156ನೇ ಕವಿತ್ವದೊಳಗೆ ಏನು ಹೇಳ್ತಾರೆ, ಏಕಭೂತ ಸತ್ವಾಂಶ ಜ್ಞಾನ ಇಂದ್ರಿಯ ರಚೆ ಮತ್ತು ಕರ್ಮ ಇಂದ್ರಿಯ ರಜೋಗುಣ
ಅಂಶತೆ ಲಖಾಯಿಯೇ. ಇನ್ನು ಅದರ ಅರ್ಥ ಏನು ಹೇಳ್ತಾರಪ್ಪ, ಒಂದೊಂದು ಭೂತಗಳಲ್ಲಿರುವ ಸತ್ವಗುಣಾಂಶದಿಂದ ಏನಾಯಿತು, ಜ್ಞಾನೇಂದ್ರಿಯಗಳು ಉತ್ಪತ್ತಿಯಾದವು. ಮತ್ತು ಅದೇ ಭೂತಗಳಲ್ಲಿರುವ ರಜೋಗುಣ, ಆ ರಜೋಗುಣದಿಂದ ಏನಾದವಪ್ಪ ಅಂದ್ರೆ ಕರ್ಮೇಂದ್ರಿಯಗಳು ಉತ್ಪತ್ತಿಯಾದವೆಂದು ತಿಳಿದುಕೊಳ್ಳಬೇಕು. ಅದಕ್ಕೆ ಅದರ ಟೀಕಾ ಹೇಳ್ತಾರೆ ನೋಡ್ರಿ, ಇನ್ನೇನು ಹೇಳ್ತಾರೆ. ಒಂದನೇದ್ದು, ಯಾವಾಗ ಜೀವರುಗಳಿಗೆ ಭೋಗವನ್ನು ಕೊಡುವಂಥ ಕರ್ಮಗಳು ಉದಾಸೀನ ಹೊಂದುತ್ತವೆಯೋ, ನೋಡ್ರಿ ನಂತರ, ಯಾವಾಗ ಜೀವರುಗಳಿಗೆ ಭೋಗವನ್ನು ಕೊಡುವಂಥ ಕರ್ಮಗಳು ಉದಾಸೀನ ಅಂದ್ರೆ ಅವು ಹಿಮ್ಮುಖ ಆಗುತ್ತವೆಯೋ, ಉದಾಸೀನ ಹೊಂದುತ್ತವೆಯೋ, ಆವಾಗ ಪ್ರಳಯವಾಗುತ್ತದೆ. ಪ್ರಳಯ ನಂತರದಲ್ಲಿ ಸರ್ವ ಪದಾರ್ಥಗಳ ಸಂಸ್ಕಾರಗಳು ಮಾಯೆಯಲ್ಲಿರುತ್ತವೆ. ಅವೆಲ್ಲ ಸಂಸ್ಕಾರಗಳು ಎಲ್ಲಿರ್ತಾವಪ್ಪ ಅಂತ ಪ್ರಳಯ ಕಾಲದಲ್ಲಿ ಆ ಮಾಯೆಯಲ್ಲಿರ್ತಾವ. ಪ್ರಳಯ ಅಂದ್ರೆ ಏನ್ರಿ? ಓಂ ನಮಃ ಶಿವಾಯ. ಕೇಳಿಸ್ತದಿಲ್ರಿ? ಹಾಂ, ನಮಸ್ಕಾರ ರೀ. ಪ್ರಳಯ, ಪ್ರಳಯ ಅಂದ್ರೆ ಏನು? ಪ್ರಳಯ ಅಂದ್ರೆ ಬರೋಬರಿ ಅದು. ಸರ್ವಭಾವ ಕಾರ್ಯ ನಾಶ ಪ್ರಳಯ. ಏನಂತಾರ್ರಿ? ಹಾ, ತ್ರೈಲೋಕ ಧ್ವಂಸ. ಮತ್ತೆ ಇಟ್ಟು ತಕ ಏನಾಗಿತ್ತು ಅದಕ್ಕೆ? ಸರ್ವ ಭಾವ ಕಾರ್ಯ ನಾಶ ಧ್ವಂಸ ನಮ್ಮದು. ಈಗ ಸರಿ ಅದ್ರಿ? ಓಂ ನಮಃ ಶಿವಾಯ. ಈಗ ಸರಿ ಐತ್ ನೋಡ್ರಿ. ಅವಾಗ ಹೇಳ್ಬೇಕು, ಎಟ್ಟು ತಕ ಸುಮ್ಮನೆ ಕುಂಡ್ರದು ಇಲ್ರಿ. ಅವ್ರು ಮಾತಾಡೋಣ ಆಳಿಗೆ ಪ್ರತಿಧ್ವನಿ ಆಗ್ಲಿಕತ್ರಿಪ್ಪ, ಅದಕ್ಕೆ ಹಾಕಿನ ಅಂತದ್ರಿ. ಈಗ ಕರೆಕ್ಟ್ ಆಗ್ಯದ್ರಿಪ್ಪ ರೀ. ಏನಂತಾರ್ರಿ? ಯಾವಾಗ ಜೀವರುಗಳಿಗೆ ಭೋಗವನ್ನು ಕೊಡುವಂತ ಕರ್ಮಗಳು ಉದಾಸೀನ ಹೊಂದುತ್ತವೆಯೋ, ಆವಾಗ ಪ್ರಳಯವಾಗುತ್ತದೆ. ಪ್ರಳಯ ನಂತರದಲ್ಲಿ ಸರ್ವ ಪದಾರ್ಥಗಳ ಸಂಸ್ಕಾರಗಳು ಎಲ್ಲಿರ್ತಾವಪ್ಪ ಅಂದ್ರೆ ಮಾಯೆಯಲ್ಲಿರುತ್ತವೆ. ಪ್ರಳಯ ಕಾಲದಲ್ಲಿ ಅವು ಎಲ್ಲಿರ್ತಾವ? ಮಾಯೆಯಲ್ಲಿರ್ತಾವು. ಆದ್ದರಿಂದ ಜೀವರುಗಳ ಕರ್ಮಗಳಾದರೂ ಕೂಡ ಯಾವುವು ಬಾಕಿ ಉಳಿದಿರುತ್ತವೆಯೋ ಅವು ಸೂಕ್ಷ್ಮವಾಗಿ ಮಾಯೆಯಲ್ಲಿರುತ್ತವೆ. ಅವು ಬಾಕಿ ಇನ್ನ ಉಳಿದುದು ಕರ್ಮ ಇದ್ದು ಅಂದ್ರೆ ಅವು ಎಲ್ಲಿರ್ತಾವ ಪ್ರಳಯ ಕಾಲದಲ್ಲಿ? ಅಂದ್ರೆ ಮಾಯೆಯಲ್ಲಿರ್ತಾವ. ಪ್ರಳಯ ಕಾಲದಲ್ಲಿ ಮಾಯ ಇರ್ತದಿನ ಅದು. ಇವೆಲ್ಲ ಎಲ್ಲಿ ಹೋಗಿ ಕೂಡ್ತಾವಲ್ಲಿ? ಮಾಯೆಯಲ್ಲಿ. ಎರಡನೇದ್ದು, ಯಾವಾಗ ಕರ್ಮಗಳು ಪುನಃ ಭೋಗವನ್ನು ನೀಡಲು ಸಮ್ಮುಖವಾಗುವವು, ಮತ್ತವಾಗ ನಮಗೆ ಹೋಗಿ ಕೊಡುವಂತ ಸಮ್ಮುಖ ಅದು, ಆಗ ಈಶ್ವರನಿಗೆ ಈ ರೀತಿಯಾದ ಇಚ್ಛೆ ಉಂಟಾಗುತ್ತದೆ. ಆ ಈಶ್ವರನಿಗೆ ಮತ್ತ ಈ ರೀತಿಯಾಗಿ ಇಚ್ಛಾ ಉಂಟಾಗುತ್ತದೆ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಎಷ್ಟು? 299. ಏನ್ ಹೇಳ್ತಾರ್ರಿ?
ಇಲ್ಲಿ ಈ ಸಂಶಯ ಉದಯವಾಗುತ್ತದೆ. ಏನಾಗ್ತದಪ್ಪ ಅಂದ್ರೆ ಒಂದೇ ಕಡ ದುಃಖವನ್ನು ಮತ್ತು ದುಃಖದ ಸಾಧನಗಳನ್ನು ನಿವೃತ್ತಿ ಮಾಡಿಕೊಳ್ಳುವ ನಿಮಿತ್ತವಾಗಿಯೂ ಅಥವಾ ಸುಖವನ್ನು ಮತ್ತು ಸುಖದ ಸಾಧನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ನಿಮಿತ್ತವಾಗಿಯೂ ಇಚ್ಛೆ ಉಂಟಾಗುತ್ತದೆ. ಅನ್ಯ ವಸ್ತುಗಳ ಇಚ್ಛೆ ಉಂಟಾಗುವುದಿಲ್ಲ. ಇದು ನೇಮವಿರುತ್ತದೆ. ಆದರೆ ಈಶ್ವರನಿಗೆ ದುಃಖವಾಗಲಿ ಮತ್ತು ದುಃಖದ ಸಾಧನಗಳಾಗಲಿ ಇರುವುದಿಲ್ಲ. ಏನಂತಾರೆ ನೋಡ್ರಿ, ಆದರೆ ಈಶ್ವರನಿಗೆ ಸುಖವಾಗಲಿ ಮತ್ತು ದುಃಖವಾಗಲಿ ಮತ್ತು ದುಃಖದ ಸಾಧನವಾಗಲಿ ಇರುವುದಿಲ್ಲ. ಅವನಿಗೆ ದುಃಖ ಇಲ್ಲ, ದುಃಖದ ಸಾಧನ ಶರೀರನೂ ಇಲ್ಲ. ಆ ಶರೀರಕ್ಕೆ ಬರಬೇಕಾದ ರೋಗಾದಿಗಳು ಅವು ಭೀ ಇಲ್ಲ. ಈಶ್ವರನಿಗೆ ದುಃಖವಾಗಲಿ, ದುಃಖ ಎದರಿಂದ ಬರ್ತದಪ್ಪ? ಶರೀರ ಇದ್ದಾಗೆ ಬರುವುದಲ್ಲ. ರೋಗ ಎಲ್ಲಿ ಬರ್ತಾವ? ರೋಗನ ಗಾಡಿಗೆ ಬರ್ತಾವ, ಶರೀರಕ್ಕೆ ಬರವು. ಈಶ್ವರನಿಗೆ ದುಃಖವಾಗಲಿ ಮತ್ತು ದುಃಖದ ಸಾಧನವಾಗಲಿ, ದುಃಖಕ್ಕೆ ಸಾಧನ ಏನು? ಶರೀರ ಇರುವುದಿಲ್ಲ, ಅಭಾವವಿರುತ್ತವೆ. ಆದ್ದರಿಂದ ಈಶ್ವರನಿಗೆ ದುಃಖ ಮತ್ತು ದುಃಖದ ಸಾಧನಗಳನ್ನು ನಿವೃತ್ತಿ ಮಾಡಿಕೊಳ್ಳುವ ಸಲುವಾಗಿ ಇಚ್ಛೆ ಉಂಟಾಗುವುದು ಸಂಭವಿಸುವುದಿಲ್ಲ. ಮತ್ತು ಎರಡನೇ ಕಡ ಯಾವುದರಿಂದಲೂ ಅಂದ್ರ ಸರ್ವದರಿಂದಲೂ ಈಶ್ವರನು ಹ್ಯಾಂಗಿರ್ತಾನ? ಪೂರ್ಣ ಕಾಮನಿರುತ್ತಾನೆ. ಯಾವುದರಿಂದಲೂ ಅಂದ್ರೆ ಸರ್ವದರಿಂದಲೂ. ಯಾರು? ಈಶ್ವರನು ಪೂರ್ಣ ಕಾಮನಿರುತ್ತಾನೆ. ಆದ್ದರಿಂದ ಅವನಿಗೆ ಸುಖ ಮತ್ತು ಸುಖದ ಸಾಧನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬುವ ಇಚ್ಛೆಯಾದರೂ ಕೂಡ ಸಂಭವಿಸುವುದಿಲ್ಲ. ಅವನಿಗೆ ಏನರೇ ಇದು ಸುಖ ಮತ್ತು ಸುಖದ ಸಾಧನ ಪ್ರಾಪ್ತಿ ಮಾಡಿಕೊಳ್ಳುವಂತ ಇಚ್ಛೆ ಅವನಿಗೆ ಆಗ್ತದೇನು? ಯಾಕಂದ್ರೆ ಪೂರ್ಣ ಕಾಮದನವ. ಯಾವುದರಿಂದಲೂ ಅಂದ್ರೆ ಈಶ್ವರನು, ಯಾವುದರಿಂದಲೂ ಅಂದ್ರೆ ಸರ್ವದರಿಂದಲೂ ಈಶ್ವರನು ಪೂರ್ಣ ಕಾಮನಿರುತ್ತಾನೆ. ಆದ್ದರಿಂದ ಅವನಿಗೆ ಸುಖ ಮತ್ತು ಸುಖದ ಸಾಧನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬುವ ಇಚ್ಛೆಯಾದರೂ ಕೂಡ ಸಂಭವಿಸುವುದಿಲ್ಲ. ಆದರೂ ಯಾರೋ ಹೀಗೆ ಹೇಳಿದರು. ಏನಂದ್ರ, ಬಾಲಕನಿಗೆ ಹೇಗೆ ವಿನೋದ ಮಾಡಬೇಕೆಂಬ ಇಚ್ಛೆಯಾಗುವುದು, ಅಂದ್ರೆ ಆಟ ಆಡಬೇಕು, ಅದರಿಂದ ಆನಂದ ಪಡ್ಬೇಕಂತ ಹೆಂಗೆ ಇಚ್ಛೆ ಆಗ್ತದಲ್ಲ ಬಾಲಕನಿಗೆ, ಅದರಂತೆ ಈಶ್ವರನಿಗೂ ಜಗದ್ರಚನಾರೂಪ ವಿನೋದದ ಇಚ್ಛೆಯು ನಿರ್ನಿಮಿತ್ತವಿದ್ದರೂ ಕೂಡ ಆಗುತ್ತದೆ ಅಂತ ಹಿಂಗೆ ಯಾರೋ ಹೇಳಿದ್ರು. ಹಾಗೆ ಹೇಳುವುದಾದರೂ ಕೂಡ ಸಂಭವಿಸುವುದಿಲ್ಲ. ಯಾಕೆಂದರೆ ಯಾವ ಪ್ರಕಾರ ಬಾಲಕನಿಗೆ ತನ್ನ ಚಿತ್ತಕ್ಕೆ ಆಹಾರ ರೂಪ ಸುಖವನ್ನು ಪ್ರಾಪ್ತಿ ಕೊಳ್ಳಬೇಕೆಂಬ ನಿಮಿತ್ತವಾಗಿ, ಅಂದ್ರೆ ಅದು ಆಟ ಆಡಿ ಅದರಿಂದ ಆನಂದ ಪಡಿಬೇಕಂತ ನಿಮಿತ್ತವಾಗಿ ಹಾಗೆ ಇಚ್ಛೆ ಆಗುತ್ತದೆಯೋ, ಹೇಗೆ ಇಚ್ಛೆ ಆಗುತ್ತದೆಯೋ ಅದರಂತೆ ಪೂರ್ಣ ಕಾಮನಾದ ಈಶ್ವರನಿಗೆ ಅಲ್ಲ ಏನ್ರಿ ಆಹಾರ ಏನದ್ರಿ ಅದು? ಪ್ರಾಪ್ತಿ ಇಚ್ಛೆಯು ಕೂಡ ಸಂಭವಿಸುವುದಿಲ್ಲ. ಆ ಬಾಲಕನಂತರಿ ಇಚ್ಛೆ ಆಗ್ತದನಂದ್ರ ಹಾಂಗ್ನು ಇಚ್ಛೆ ಇಲ್ಲ ಇವನಿಗೆ. ಆ ಬಾಲಕ ಆಟ ಆಡಿ ಅದರಿಂದ ಆನಂದ ಪಡಿಬೇಕಂತ ಅವನಿಗೆ ಹೆಂಗ್ ಇಚ್ಛೆ ಆಗ್ತದ, ಹಾಂಗರೆ ಇವನಿಗೆ ಆಗ್ತದನಂದ್ರ ಈಶ್ವರನಿಗೆ
ಅಹಾದಾರ ರೂಪ ಅಲ್ಲ ಅಲ್ಲಾದಾರ ರೂಪ ಅಲ್ಲಾದಾರ ಅಲ್ಲಾದಾರ ರೂಪ ಸುಖ ಪ್ರಾಪ್ತಿಯ ಇಚ್ಛೆಯು ಕೂಡ ಸಂಭವಿಸುವುದಿಲ್ಲ. ಹಂಗ ಬಾಲಕನಂತರೇ ಇಚ್ಛಾ ಆಗ್ತದೆ ಅಂದ್ರೆ ಹಂಗನು ಇಲ್ಲ ಅವನಿಗೆ. ಅಲ್ಲಿ ಅವನಿಗೆ ಆಶ್ಚರ್ಯ ಆದ್ರಪ್ಪರ ಆಟದಿಂದ ಸಂತೋಷ ಪಡ್ತಾನೆ ಅನ್ನೋದು. ಅವನಿಗೆ ಅದ್ರ ಇಚ್ಛಾ ಅದ ಅವನಿಗೆ ಬಾಲಕನಿಗೆ. ನೋಡ್ರಪ್ಪ, ಹಂಗರೆ ಇವನಿಗೆ ಈಶ್ವರನಿಗೆ ಹಂಗ ಇಚ್ಛಾ ಆಗ್ತದೆ ಅಂದ್ರೆ ಹಂಗನು ಆಗಂಗಿಲ್ಲ. ಸ್ವಂತದ್ದಲ್ಲ ಅವನಿಗೆ. ಈ ಸಂಶಯಕ್ಕೆ ಈ ಸಮಾಧಾನವಿರುತ್ತದೆ. ಏನಂದ್ರೆ ಯಾವ ಪ್ರಕಾರ ಕಲ್ಪವೃಕ್ಷವು ಅನ್ಯ ಪುರುಷರ ಸಂಕಲ್ಪ ರೂಪ ನಿಮಿತ್ತದಿಂದ ತನ್ನ ಸ್ವಭಾವಕ್ಕನುಸಾರವಾಗಿ ಬೇಡಿದ ಫಲಗಳನ್ನು ಹೇಗೆ ಕೊಡುತ್ತದೆಯೋ, ಒಬ್ಬ ಹಾದಿ ಹಿಡಿದು ಬ್ಯಾಸಿದಿಂದ ಹೋಗ್ತಿದ್ದ. ಭಯಂಕರ ಹಳ್ಯಾಗ ಬಿಸಿಲು ಬಾಳ. ಆವಾಗ ಹಿಂದಿನ ಕಾಲದಲ್ಲಿ ನಡೀತೆ ಹೋಗುದು. ಹೋಗುವಾಗ ಏನ್ ಬಿಸಿಲಪ್ಪ, ಅಲ್ಲಿ ಒಂದ್ ಜರ ತಂಪು ನೆಳ್ಳಿದ್ರು ಗುಣ ಆತಿತ್ತು ಅಂತಂದ. ಅತಾತ್ ಹೋಗಾರ್ದಾಗ ಒಂದು ಗಿಡ ಕಾಣಿಸ್ತು. ಒಂದ್ ಸ್ವಲ್ಪ ಗಿಡದ ನೆಳ್ಳಿಗೆ ಒಂದ್ ಜರ ವಿಶ್ರಾಂತಿ ತಗೊಂಡು ಹೋಗೋಣಂತ ಹೋದ. ಹೋಗಿ ಗಿಡದ ಬಡ್ಡ್ಯಾಗ ಕೂತ. ಏನ್ ನಳ್ಳಪ್ಪ, ಎಂತ ತಂಪದ, ಒಂದ್ಸರಿ ನೀರಿದ್ರೆ ಗುಣ ಆತಿತ್ತು ಅಂದ. ನೆಳ್ಳ ಬೇಕಂದಿದ್ದ, ನೆಳ್ಳ ಸಿಕ್ತು. ನೆಳ್ಳ ಕೂತ್ ಬಳಕ ಇಚ್ಛೆಗಳು ಚಾಲು ಅದು. ಸರಿ ನೀರಿದ್ರೆ ಗುಣ ಆತಿತ್ತು ಅಂದ. ಈ ಕಡೆ ನೋಡ್ರದಾಗ ಒಂದು ತಂಬಿಗೆ ನೀರು ತುಂಬಿಟ್ಟಿದ್ರು. ಹೊಲ ಇವನ ನೀರ್ ಅದಾವಲ್ಲ ಭಾಳ ಚಲೋ ಆಯ್ತು ಅಂತ ಹೇಳಿ ನೀರು ಕುಡ್ದ. ನೀರು ಕುಡಿದು ಹಿಂಗ ಕುಂಡ್ರದ ಮತ್ತೆ ಇಚ್ಛೆ, 2 ರೊಟ್ಟಿ ಇದ್ರೆ ಚಲೋ ಆಗ್ತಿತ್ತು ಅಂದ. ಈಚೆಗಡೆ ಹೊಳ್ಳಿ ನೋಡ್ರದಾಗಲಿ ಒಂದು ಬುತ್ತಿನೂ ಇತ್ತು. ಅಲ್ಲ ಅವನು ಬುತ್ತಿನೂ ಅದು ಇಲ್ಲೇ ಅಂತ ಹೇಳಿ ತಗೊಂಡ, ಬಿಚ್ಕೊಂಡು ಉಂಡ. ಊಟ ಆಯ್ತು, ನೀರು ಕುಡ್ದ, ನೆಳ್ಳನು ಅದ. ಸುಮ್ಮಂಜರ ಆರಾಮ್ ಮಾಡ್ಬೇಕಂದ್ರೆ ಒಂದು ಪಲಂಗ ಗಾದಿದ್ರು ಗುಣ ಆಗ್ತಿತ್ತು ಅಂದ. ಹಿಂಗ ಈ ಕಡೆ ಹೊಳ್ಳಾರ್ದಾಗ ಅಲ್ಲಿ ಒಂದು ಕಾಟ ಗಾದಿನೂ ಇತ್ತು. ಅಲ್ಲೋ ಅವನ ಏನಪ್ಪ ಇದೆಲ್ಲ ಎಷ್ಟು ಸಜ್ಜಾಗ್ಯದ ನೋಡುವಲ್ಲ ಅಂತ ಹೇಳಿ ಮತ್ತೆ ಹೋಗಿ ಮನ್ಕೊಂಡ. ನಿದ್ದೆ ಹತ್ತುವಲ್ದು. ಸುಮ್ಮೊಂದು ಜೋಡಿ ಇದ್ರೆ ಗುಣ ಆತಿತ್ತು ಅಂದ. ಒಬ್ಬ ಹೆಣ್ಮಗಳು ಬಂದಳು. ಅಲ್ಲ ಅವನ ಏನ್ ಅಂದುದಾಗ್ಲಿಕತ್ತಲಿದು ಅನ್ನವ. ಏನ್ ರಾಕ್ಷಸದ ಆದನಿದು ಅಂದ. ರಾಕ್ಷಸು ಆಯ್ತು. ನುಂಗ್ತದನಂದ, ನುಂಗಿ ಬಿಡ್ತು. ಅದು ಯಾವ ಗಿಡ ಇತ್ತಪ್ಪ ಅಂದ್ರೆ ಅದು ಅದ್ರ ಬಡ್ಡೆ ಕುತ್ತದ ಗಿಡ ಅವನ ಮ್ಯಾಲ ಇದ್ದದ್ದು ಅದು ಕಲ್ಪ ವೃಕ್ಷ ಇತ್ತು. ಅವ ಏನ್ ಕಲ್ಪನಾ ಮಾಡ್ತಾನೆ ಅದು ಕುಡುದು. ಹಂಗ ಏನಂತಾರಿಲ್ರಿ, ಯಾವ ಪ್ರಕಾರ ಕಲ್ಪವೃಕ್ಷವು ಅನ್ಯ ಪುರುಷರ ಸಂಕಲ್ಪ ರೂಪ ನಿಮಿತ್ತದಿಂದ ತನ್ನ ಸ್ವಭಾವಕ್ಕನುಸಾರವಾಗಿ ಬೇಡಿದ ಫಲಗಳನ್ನು ಹೇಗೆ ಕೊಡುತ್ತದೆಯೋ, ಅದರಂತೆ ಫಲವನ್ನು ಕೊಡುವುದಕ್ಕೆ ಸಮ್ಮುಖವಾದ ಯಾವ ಜೀವರಗಳ ಅದೃಷ್ಟ ರೂಪ ನಿಮಿತ್ತದಿಂದ, ಆ ಅದೃಷ್ಟ ಅಂದ್ರೆ ಪುಣ್ಯ ಪಾಪಗಳ ನಿಮಿತ್ತದಿಂದ ತನ್ನ ಸ್ವಭಾವಕ್ಕನುಸಾರವಾಗಿ ಈಶ್ವರನಾದರೂ ಕೂಡ ಇಚ್ಛಾಜ್ಞಾನ ಮತ್ತು ಪ್ರಯತ್ನಗಳನ್ನು ಮಾಡುತ್ತಾನೆ. ಆ ಈಶ್ವರನ ಇಚ್ಛಾದಿಗಳು ಅಂದ್ರೆ ಇಚ್ಛಾ ಜ್ಞಾನ ಪ್ರಯತ್ನ. ಇಚ್ಛಾದಿಗಳು ಅಂದ್ರೆ ಇವು ತಗೋಬೇಕು. ಜ್ಞಾನ, ಇಚ್ಛಾ ಮತ್ತು ಪ್ರಯತ್ನಗಳು ಒಂದೊಂದೇ ವ್ಯಕ್ತಿಯನ್ನಂದ್ರೆ ಇಲ್ಲಿ ಮನುಷ್ಯರಂತ ವಿಚಾರ ಮಾಡಬಾರ್ದು. ವ್ಯಕ್ತಿ ಅಂದ್ರೆ ವೃತ್ತಿಯನ್ನು. ಒಂದೊಂದೇ ವ್ಯಕ್ತಿಯನ್ನು ಯಾವಾಗಪ್ಪ ಸೃಷ್ಟಿಯ ಆರಂಭ ಕಾಲದಲ್ಲಿ ಹುಟ್ಟಿಸುತ್ತವೆ. ಸೃಷ್ಟಿಯ ಆರಂಭ ಕಾಲದಲ್ಲಿ ಒಮ್ಮೆ ಇಚ್ಛಾ ಮಾಡಿಬಿಟ್ಟ ನೋಡ್ರಿ, ಏನಾಗಬೇಕು? 4 ತಿಂಗಳ ಮಳೆಗಾಲ, 4 ತಿಂಗಳ ಬ್ಯಾಸಿಗೆ, 4 ತಿಂಗಳ ಚಳಿ. ಅವು
ಇಚ್ಛಾ ಮಾಡಿಬಿಟ್ಟ ನಾವು ಇನ್ನೂ ಹಂಗ ನಡೆದವು. ಏನಂತಾರಿಲ್ಲಿ, ಒಂದೊಂದೇ ವ್ಯಕ್ತಿಯನ್ನು ಸೃಷ್ಟಿಯ ಆರಂಭ ಕಾಲದಲ್ಲಿ ಹುಟ್ಟಿಸುತ್ತವೆ ಮತ್ತು ಆ ಇಚ್ಛಾದಿಗಳು ಪ್ರಲಯ ಪರ್ಯಂತರವಾಗಿ ಸ್ಥಾಯಿ ಇರುತ್ತವೆ. ಆದ್ದರಿಂದಲೇ ಈಶ್ವರನು ನಿತ್ಯವೆಂದು ಹೇಳಲ್ಪಡುತ್ತಾನೆ. ಈಶ್ವರ ನಿತ್ಯ ಅಂದ್ರೆ ಆ ಬ್ರಹ್ಮನಂತೆ ನಿತ್ಯ ಅಲ್ಲ, ಆ ಪ್ರಳಯ ಕಾಲದ ಪರ್ಯಂತರ ಬಹಳ ದಿನ ಇರ್ತಾವಂಥೇಳಿ ನಿತ್ಯ ಅಂದಾರೆ ಅಷ್ಟೇ. ಬ್ರಹ್ಮನಂತೆ ನಿತ್ಯ ಅಲ್ಲ. ಈಶ್ವರನು ನಿತ್ಯವೆಂದು ಹೇಳಲ್ಪಡುತ್ತಾನೆ ಮತ್ತು ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಆಗಿ ಹೋದ ಸಕಲ ಪದಾರ್ಥಗಳನ್ನು ವಿಷಯ ಮಾಡುತ್ತಾನೆ. ಅವಕ್ಕೆಲ್ಲ ಏನ್ ಮಾಡ್ತಾನ ತಿಳಿತಾನೆ ಅವಕ್ಕೆ. ಆದ್ದರಿಂದಲೇ ಸದಾಕಾಲ ಸೃಷ್ಟಿ ಅಥವಾ ಪ್ರಲಯ, ಸ್ಥಿತಿ ಅಥವಾ ಶೀತ ಅಥವಾ ಉಷ್ಣ ಏನ್ರಿ ವಿಷಯ ಮಾಡುತ್ತಾನೆ ಅಂದ್ರೆ, ಆದ್ದರಿಂದಲೇ ಸದಾಕಾಲ ಸೃಷ್ಟಿ ಅಥವಾ ಪ್ರಲಯ, ಶೀತ ಅಥವಾ ಉಷ್ಣ ಅಥವಾ ಸದಾಕಾಲ ಮಳೆಯಾಗಲಿ, ಮಳೆಗಾಲವೇ ಆಗುವುದಿಲ್ಲ. ಸದಾಕಾಲ ಆಗೋಂಗಿಲ್ಲ. ಅದು ಎಟ್ಟೆಟ್ಟು ಅದಕ್ಕೆ ಟೈಮ್ ಹಾಕಿ ನಾವು ಇಷ್ಟು ದಿನಕ್ಕೆ ಆಗ್ಬೇಕು, ಮುಂದೆ ನಿಂದಿರ್ಬೇಕು. ಸದಾ ಬ್ಯಾಸಿನೇ ಇರಂಗಿಲ್ಲ, ಸದಾ ಮಳೆಗಾಲ ಇರಂಗಿಲ್ಲ, ಸದಾ ಚಳಿಗಾಲೇ ಇರಂಗಿಲ್ಲ. ಅವಕ್ಕೆ ಅಷ್ಟಿಷ್ಟು ಹಿಂಗೆ ಇಷ್ಟಿಷ್ಟೇ ಆಗಲಿ ಅಂತ. ಸದಾಕಾಲ ಮಳೆಯಾಗಲಿ, ಸದಾಕಾಲ ಮಳೆಗಾಲವೇ ಆಗುವುದಿಲ್ಲ. ಮತ್ತೇನೆಂದರೆ ಸಮಯಕ್ಕನುಸಾರವಾಗಿ ಸರಿಯಾಗಿಯೇ ಆಗುತ್ತದೆ. ಯಾಕವ ಹಂಗೆ ಸಂಕಲ್ಪ ಮಾಡ್ಯಾನ. ಟಿಪ್ಪಣಿ ಮುಗೀತು ನೋಡ್ರಿ. ಯಾವಾಗಲೂ ಮಳಿನೇ ಆಗಂಗಿಲ್ಲ, ಯಾವಾಗಲೂ ಬಿಸಿಲೇ ಆಗಂಗಿಲ್ಲ, ಯಾವಾಗಲೂ ಚಳಿನೇ ಆಗಂಗಿಲ್ಲ. ಅವಕ್ಕಷ್ಟು ಏನ್ ಮಾಡ್ಯಾನಪ್ಪ ಅಂತ ಕೇಳಿದ್ರೆ ಇಷ್ಟೇ ಆಗಲಿ ಅಂತ. ಹಂಗ ಪ್ರಕೃತಿ ನೇಮನೆ ಹಂಗ ಮಾಡ್ಯಾರಪ್ಪ. ಹಂಗ ಸಂಕಲ್ಪ ಅಷ್ಟು ಮಾಡಿಬಿಟ್ಟ ನಾವು ಅಷ್ಟು ಅಮ್ಮ. ಹೌದು. ಯಾವಾಗ ಕರ್ಮಗಳು ಭೋಗವನ್ನು ನೀಡಲು ಸಮ್ಮುಖವಾಗುವವು ಆಗ ಈಶ್ವರನಿಗೆ ಈ ರೀತಿಯಾದ ಇಚ್ಛೆ ಉಂಟಾಗುತ್ತದೆ. ಜೀವರುಗಳ ಮ್ಯಾಲ ಇದ್ರಾಗ ನೋಡ್ರಿ ಅಂಕದೊಳಗ ಈ ರೀತಿಯಾದ ಇಚ್ಛೆ ಉಂಟಾಗುತ್ತದೆ. ಜೀವರುಗಳ ಭೋಗದ ಸಲುವಾಗಿ ಜಗತ್ತನ್ನು ಉತ್ಪನ್ನ ಮಾಡುತ್ತೇನೆ. ಯಾರ ಸಲುವಾಗಿ? ಜೀವರುಗಳ ಭೋಗದ ಸಲುವಾಗಿ ಜಗತ್ತನ್ನು ಉತ್ಪನ್ನ ಮಾಡುತ್ತೇನೆ. ಈಗ ಸ್ಥೂಲ ಭೋಗದ ಹೇಳಿದ್ರೆ ಇನ್ನ ಏನ್ ಹೇಳ್ತಾರೆ? ಸೂಕ್ಷ್ಮ ಸೃಷ್ಟಿಯ ನಿರೂಪಣ. ಇಲ್ಲಿ ತನ ಸ್ಥೂಲ ಸೃಷ್ಟಿ ನಿರೂಪಣೆ ಹೇಳಿದ್ರು. ಈಗ ಸೂಕ್ಷ್ಮ ಸೃಷ್ಟಿಯ ನಿರೂಪಣ. 253ನೇ ಅಂಕ. ಪಂಚಭೂತಗಳ ಮತ್ತು ಅವುಗಳ ಗುಣಗಳ ಉತ್ಪತ್ತಿ. ಅಂತ ಈಶ್ವರನ ಇಚ್ಛೆಯಿಂದ ಮಾಯೆಯು ತಮೋಗುಣ ಪ್ರಧಾನವನ್ನು ಹೊಂದುತ್ತದೆ. ಆ ಈಶ್ವರನ ಇಚ್ಛೆಯಿಂದ ಮಾಯೆ ಏನ ಮಾಡ್ತದಪ್ಪ ಅಂತ ಕೇಳಿದ್ರ ತಮೋಗುಣ ಪ್ರಧಾನವನ್ನು ಹೊಂದುತ್ತದೆ. ಅದ್ರ ಮ್ಯಾಗ ಒಂದು ತಮೋಗುಣ ಅನ್ನೋದ್ರ ಮ್ಯಾಗ ಒಂದು 300 ಟಿಪ್ಪಣ ಕೊಟ್ಟ ನೋಡ್ರಿ. ಇಲ್ಲಿ ಮೂರ್ನೂರು ಟಿಪ್ಪಣಿ ಎಲ್ಲಿ ಬಂತಪ್ಪ? ರಾಜು ಅವ್ರ ಕ್ಯಾಮ್ರಾ ಆನ್ ಮಾಡ್ರಿ. ನೋಡ್ರಿ ಏನಂತಾರೆ, ಯಾವ ಪ್ರಕಾರ ತನ್ನ ಪತಿಯ ಶುಕ್ರ ರೂಪ ಬೀಜವನ್ನು ಧರಿಸುವಂಥ ಧರಿಸಿರುವಂಥ ಮತ್ತು
ಕ್ರಿಮಿ ಮೊದಲಾದ ಅನೇಕ ಜಂತುಯುಕ್ತವಾದ ಪುತ್ರರೂಪ ಗರ್ಭವುಳ್ಳ ಸಗರ್ಭ ಸ್ತ್ರೀಯು ಪ್ರಸವಕ್ಕಿಂತಲೂ ಅಂದ್ರೆ ಇನ್ನು ಹೆರಿಗೆ ಆಗೋಕ್ಕಿಂತ ಮುಂದಲೂ ಪ್ರಸವಕ್ಕಿಂತಲೂ ಪೂರ್ವದಲ್ಲೇ ಸಂತತಿಯ ಲಾಭರೂಪ ನಿಮಿತ್ತದಿಂದ ಯಾವಾಗಲೂ ಪ್ರಸನ್ನವಾಗಿರುತ್ತಾಳೆ. ಆಕಿ ಗರ್ಭವತಿಯಾದಾಗ ಹ್ಯಾಂಗಿರ್ತಾಳಪ್ಪ ಅಂತ ಕೇಳಿದ್ರೆ, ಇನ್ನು ನಾ ಮಗನನ್ನ ಪಡಿತೀನಿ ಅಂತ ಆನಂದದೊಳಗಿರ್ತಾಳಕಿ. ನೋಡ್ರಿ ಏನಂತಾರೆ, ಯಾವ ಪ್ರಕಾರ ತನ್ನ ಪತಿಯ ಶುಕ್ರರೂಪ ಬೀಜವನ್ನು ಧರಿಸಿರುವಂತ ಮತ್ತು ಕ್ರಿಮಿ ಮೊದಲಾದ ಅನೇಕ ಜಂತುಯುಕ್ತವಾದ ಏನ್ರಿ ಪುತ್ರರೂಪ ಗರ್ಭವುಳ್ಳ ಸಗರ್ಭ ಸ್ತ್ರೀಯು ಪ್ರಸವಕ್ಕಿಂತಲೂ ಪೂರ್ವದಲ್ಲೇ ಸಂತತಿಯ ಲಾಭರೂಪ ನಿಮಿತ್ತದಿಂದ ಯಾವಾಗಲೂ ಪ್ರಸನ್ನವಾಗಿರುತ್ತಾಳೆ, ಅಂದ್ರೆ ಆನಂದದೊಳಗಿರ್ತಾಳೆ ಸುಖದಿಂದ. ಆದ್ದರಿಂದ ಸತ್ವಗುಣ ಪ್ರಧಾನದಂತೆ ಇರುತ್ತಾಳೆ. ಸತ್ವಗುಣ ಹೆಂಗಿರ್ತದದು? ಆನಂದದಾಯಕ, ಸುಖದಾಯಕ, ಯಾವಾಗಲೂ ಶಾಂತಿ ಸಮಾಧಾನ ಹಿಂಗಿರ್ತಾಳಕಿ. ಆ ಸತ್ವಗುಣ ಪ್ರಧಾನದಂತೆ ಇರುತ್ತಾಳೆ. ನಂತರ ಯಾವಾಗ ಪ್ರಸವ ಕಾಲದಲ್ಲಿ ಏನು ನವಮಾಸ ತುಂಬಿ ಇನ್ನು ಯಾವಾಗ ಪ್ರಸೂತಿ ವಾಯು ಹೊಡಿತು, ಆ ಬಾಣಂತನ ಸಮಯದಲ್ಲಿ ಏನಂತ, ನಂತರ ಪ್ರಸವ ಕಾಲದಲ್ಲಿ ವೇದನಾರೂಪ ನಿಮಿತ್ತದಿಂದ ಇಲ್ಲಿ ತನ ಸಂತೋಷ ಇದ್ದಳು, ಈಗ ಹೆರಿಗೆ ಸಮಯದಲ್ಲಿ ಹೆಂಗಾಗ್ತಾಳಕ್ಕೆ ವೇದನಾರೂಪ ದುಃಖ ನಿಮಿತ್ತದಿಂದ ಪ್ರಸನ್ನತ್ವ ತಿರೋಧಾನ ಹೊಂದಿ. ಮೊದಲೇನು ಪ್ರಸನ್ನತ್ವ ಇತ್ತು, ಪಲ್ಟಸ್ತದು. ಯಾಕಂದ್ರೆ ಗುಣಗಳ ಬದಲಾವಣೆ ಆಯ್ತು. ಪ್ರಸನ್ನತ್ವ ತಿರೋಧಾನ ಹೊಂದಿ ಶೂನ್ಯ ಚಿತ್ತ ಉಳ್ಳವಳಾಗಿರೋಣದರಿಂದ ಅಕ್ಕಿದು ಹೆಂಗಾಗ್ತದ, ಹಳ್ಯಾಗ ಮೊದಲು ಆನಂದ ಎಷ್ಟು ಚಂದ ಇದ್ದಳು, ಈಗ ಆ ಪ್ರಸವ ಕಾಲದಲ್ಲಿ ಆಕಿಗೆ ವೇದನೆ ಚಾಲು ಆಗಿ ಏನಾಗ್ತಾಳೆ ಶೂನ್ಯ ಚಿತ್ತ ಉಳ್ಳವಳಾಗಿರೋಣದರಿಂದ. ಅದು ದೃಷ್ಟಾಂತ ಕೊಡ್ಲಿಕತ್ತಾರ. ಅದು ಮಾಯಾ ಹ್ಯಾಂಗ ತಮೋ ಗುಣ ಹೊಂದಿತು ಅನ್ಲಕ್ಕ, ಅವಾಗ ಏನಾಗ್ತಾಳಕಿ ಶೂನ್ಯ ಚಿತ್ತ ಉಳ್ಳವಳಾಗಿರೋಣದರಿಂದ ತಮೋಗುಣ ಪ್ರಧಾನದಂತೆ ಹೇಗೆ ಆಗಿರುತ್ತಾಳೆಯೋ. ಮೊದಲ ಸತ್ಗುಣ ಇತ್ತು, ಆ ಹೆರಿಗೆ ಕಾಲದಲ್ಲಿ ಏನಾಯ್ತು ಶೂನ್ಯ ಚಿತ್ತವಳಾಗಿ, ಅವಾಗ ತಮೋಗುಣ ಪ್ರಧಾನದಂತೆ ಹೇಗೆ ಆಗಿರುತ್ತಾಳೆಯೋ. ಮತ್ತು ಯಾವ ಪ್ರಕಾರ ಮಳೆ ಬೀಳುವುದಕ್ಕಿಂತ ಪೂರ್ವದಲ್ಲಿ ದೃಷ್ಟಾಂತ ಹೇಳ್ತಾರೆ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಏನು ಆ ಮಳಿದು, ಈಗ ಹೆಣ್ಮಗಳದು ಕೊಟ್ಟರು, ಈಗ ಮಳಿ ಮೋಡಿಂದ ನೀರಿಂದ ಕೊಡ್ತಾರೆ ಈಗ. ಮತ್ತು ಯಾವ ಪ್ರಕಾರ ಮಳೆ ಬೀಳುವುದಕ್ಕಿಂತ ಪೂರ್ವದಲ್ಲಿ ಯಾವ ಮೋಡವು ಬಿಳಿಯ ಬಣ್ಣ ಮೋಡವಾಗಿ ಮಳೆ ಮೊದಲು ಹೆಂಗಿತ್ತದು ಮಾಡ, ಆ ಮೋಡ ಬಿಳಿ ಬಣ್ಣದಿತ್ತು ಮೊದಲು, ಮಳಿ ಬರೋಕ್ಕಿಂತ ಮೊದಲು. ನೋಡ್ರಿ ಏನಂತಾರೆ, ಮತ್ತು ಯಾವ ಪ್ರಕಾರ ಮಳೆ ಬೀಳುವುದಕ್ಕಿಂತ ಪೂರ್ವದಲ್ಲಿ ಯಾವ ಮೋಡವು ಬಿಳಿಯ ಬಣ್ಣದ ಮೋಡವಾಗಿ ಇತ್ತು, ಈಗ ಮಳೆ ಬೀಳುವ ಕಾಲಕ್ಕೆ ಏನಾಯ್ತದ, ಬಿಳಿ ಮೋಡ ಹೋಗಿ ಹೇಗೆ ಕಪ್ಪು ಬಣ್ಣವಾಗುತ್ತದೆಯೋ. ಮೊದಲ ಬಿಳಿ ಮೋಡ ಇತ್ತು, ಈಗ ಏನು ಮಳೆ ಬೀಳುದಂದ್ರೆ ಹೊರ್ರ ತುಂಬಿಕೊಂಡಿತ್ತವ್ರು, ಏನಪ್ಪಾ ಬೀಳ್ತದ ನೋಡಿ ಈಗ ಅಂತೇವಿಲ್ಲ ಮಳಿ. ಹಳ್ಯಾಗ ಅದು ಬಣ್ಣ ಪಲ್ಟಸ್ತು, ಬಿಳಿ ಮೋಡ ಹೋಗಿ ಕಪ್ಪು ಮೋಡ ಆಯ್ತು. ಆ ಮಳೆ ಬೀಳೋ ಕಾಲಕ್ಕೆ ಹೇಗೆ ಕಪ್ಪು ಬಣ್ಣವಾಗುತ್ತದೆಯೋ ಅದರಂತೆ. ಇನ್ನು ದೃಷ್ಟಾಂತ ಹೇಳ್ತಾರ,
ಸೃಷ್ಟಿಗಿಂತಲೂ ಪೂರ್ವದಲ್ಲಿ ಬ್ರಹ್ಮನ ಪ್ರತಿಬಿಂಬ ರೂಪವಾದ ಜಗತ್ತಿನ ಬೀಜ ಕಾರಣವನ್ನು ಧರಿಸುವಂಥ ಮತ್ತು ಏನಂತಾರ್ರಿ, ಧರಿಸುವಂಥ ಮತ್ತು ಅವಿದ್ಯೋಪಾದಿಕ ಅಂದ್ರೆ ಅವಿದ್ಯೋಪಾದಿಕರಾದ ಅವಿದ್ಯೆ ಉಪಾಧಿಕರಾದ ಅವಿದ್ಯೋಪಾದಿಕರಾದ ಅನಂತ ಜೀವರಗಳಿಂದ ಕೂಡಿದಂಥ ಪ್ರಪಂಚ ರೂಪ ಗರ್ಭವುಳ್ಳ ಮಾಯೆಯು, ಅವೆಲ್ಲ ಏನ್ರಿ, ಆ ಪ್ರಪಂಚಿಕ ಜೀವರಗಳು ಅವೆಲ್ಲ ಏನವವು, ಹೊಟ್ಯಾಗ ಎಲ್ಲವ, ಆ ಗರ್ಭವುಳ್ಳ ಮಾಯೆಯು ಶುದ್ಧ ಸತ್ವಗುಣ ಪ್ರಧಾನ. ಅದ ಹೆಂಗದ ಹಳ್ಯಾಗ ಮೊದಲ, ಆ ಶುದ್ಧ ಸತ್ವ ಗುಣ ಪ್ರಧಾನವಾಗಿರುತ್ತದೆ. ಮೊದಲ ಸೃಷ್ಟಿಗೆ ಯೋಗ್ಯವಾದ ತಮೋಗುಣ ಪ್ರಧಾನ ಪ್ರಕೃತಿ ರೂಪವನ್ನು ಅದು ಯಾವುದು ಮಾಯೆಯು ಹೊಂದುತ್ತದೆ. ಆಕೆ ಹ್ಯಾಂಗ ಹೆಣ್ಮಗಳು ಮೊದಲ ಸಗರ್ಭ ಸ್ತ್ರೀ, ಅವಾಗ ಹ್ಯಾಂಗ ಗರ್ಭವತಿ ಇದ್ದಾಗ ಹ್ಯಾಂಗ ಪ್ರಸನ್ನ ಚಿತ್ತದಿಂದಿದ್ಳು, ಅವಾಗ ಏನಿತ್ತಲ್ಲ ಆಕೆಯಲ್ಲಿ ಸತ್ವಗುಣ ಇತ್ತು. ಯಾವಾಗ ಮಗನನ್ನ ಹಡಿಬೇಕಂತ ಹೇಳಿ ಇನ್ನ ಮಗ ಪ್ರಸೂತಿ ಕಾಲದಲ್ಲಿ ಆಕೆ ಏನಾದ್ರು ಆ ಶೂನ್ಯ ಚಿತ್ತಾಗಿ, ಅವಾಗ ಏನು ತಮೋಗುಣ ಶೂನ್ಯ ಆಯ್ತಲ್ಲ ಚಿತ್ತಕ್ಕಿದು, ಅವಾಗ ಏನಾಯ್ತು ಆಕೆಯಲ್ಲಿ ತಮೋಗುಣ ಬಂತು. ಈಗ ಮಳಿದೊಂದು ಕೊಟ್ರು ನೋಡ್ರಿ, ಮೊದಲ ಆ ಮಳಿ ಆಗಕ್ಕಿಂತ ಮೊದಲ ಮೋಡ ಹೆಂಗಿರ್ತಾವ, ಬೆಳ್ಳಗಿರ್ತಾವ. ಆ ಮಳಿ ಬೀಳು ಸಂದರ್ಭದಲ್ಲಿ ಅದೇ ಮೋಡ ಹೆಂಗ ಆಗ್ತದಪ್ಪ ಅಂದ್ರೆ ಕಪ್ಪು ಮೋಡ ಆಗ್ತದ. ಪಲ್ಟಾಸ್ತು ಬಿಳಿದು ಹೋಗಿ ಹೆಂಗ್ ಕಪ್ಪಾಯ್ತು, ಮೊದಲ ಬಿಳಿ ಇದ್ದಾಗ ಸತ್ತು ಗುಣ ಇತ್ತು, ಈಗ ಕಪ್ಪಾದಾಗ ತಮೋ ಗುಣ ಆಯ್ತು. ಅದರಂತೆ ಇಲ್ಲಿ ಸಹಿತ ಈ ಸೃಷ್ಟಿ ಕಾಲದಲ್ಲಿ ಮೊದಲ ಇವೆಲ್ಲ ಗರ್ಭದಲ್ಲಿ ಮಾಯೆಯಲ್ಲಿದ್ದಾಕ್ರೆ ಮಾಯ ಹೆಂಗಿತ್ತು, ಶುದ್ಧ ಸತ್ತು ಗುಣ ಇತ್ತು. ಈಗೇನಾಯ್ತು, ಸೃಷ್ಟಿಗೆ ಯೋಗ್ಯವಾದ ತಮೋಗುಣ ಪ್ರಧಾನ ಪ್ರಕೃತಿ ರೂಪವನ್ನು ಅದು ಯಾವುದು ಮಾಯೆಯು ಹೊಂದುತ್ತದೆ, ಅಂದ್ರೆ ಧಾರಣ ಮಾಡುತ್ತದೆ. ಟಿಪ್ಪಣಿ ನಾದನ್ರಿ ಇದ್ರದ್ದು ಮುಗಿತ್ರಪ್ಪ, ಮುಗಿತು ಟಿಪ್ಪಣಿ ಮುಗಿತ್ರಿ. ಯಾಕಂದ್ರೆ ನಮ್ಮ ಗ್ರಂಥದೊಳಗೆ ದೂರ ದೂರ ಕೊಟ್ಟಿರ್ತಾರ, ಎಲ್ಲಿ ಬಂದಿತ್ತು, ತಮೋ ಗುಣದ ಮ್ಯಾಗ ಬಂದಿತ್ತು ನೋಡ್ರಿ. ಎಷ್ಟು, 100 ಟಿಪ್ಪಣಿ. ತಮೋಗುಣ ಪ್ರಧಾನವನ್ನು ಹೊಂದುತ್ತದೆ. ಟೀಕಾದ ನೋಡ್ರಿ, ಆ ತಮೋಗುಣ ಪ್ರಧಾನವಾದ ಮಾಯೆಯಿಂದ ಏನಾಯ್ತು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಎಂಬ ಪಂಚಮಹಾಭೂತಗಳು ಹುಟ್ಟಿದವು. ಆ ಭೂತಗಳಲ್ಲಿ ಕ್ರಮದಿಂದ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧವೆಂಬ 5 ಗುಣಗಳಾದವು. ಒಂದೇ ಕಡ ಮಾಯೆಯಿಂದ ಶಬ್ದ ಸಹಿತವಾದ ಆಕಾಶ ಉತ್ಪತ್ತಿ ಆಯಿತು. ಯಾರಿಂದ ಆಯ್ತಪ್ಪ ಅಂದ್ರೆ, ಆ ಮಾಯೆಯಿಂದ ಶಬ್ದ ಸಹಿತವಾದ ಆಕಾಶ ಉತ್ಪತ್ತಿ ಆಯಿತು. ಯಾಕಂದ್ರೆ ಆಕಾಶದ ಗುಣ ಯಾವದ್ರಿ, ಶಬ್ದ ಗುಣ. ಶಬ್ದ ಸಹಿತವಾದ ಆಕಾಶ ಉತ್ಪತ್ತಿ ಆಯಿತು. ಮತ್ತು ಎರಡನೇದ್ದು, ಆಕಾಶದಿಂದ ಏನಾಯ್ತ್ರಿ, ವಾಯು ಉತ್ಪತ್ತಿ ಆಯಿತು. ಇವೆಲ್ಲ ಮಾಯನೆ ಹಡ್ದಂದ್ರಿಲ್ಲ, ಅದಕ್ಕೆ ಒಂದೊಂದು ಇನ್ನು ಆಕಾಶದಿಂದ ಇದು ವಾಯು ಹುಟ್ಟಿತು. ಆಕಾಶದಿಂದ ವಾಯು ಉತ್ಪತ್ತಿ ಆಯಿತು. ಇನ್ನ ಮತ್ತ ಒಂದೇ ಕಡೆ ನೋಡ್ರಿ, ವಾಯು ಆಕಾಶದ ಕಾರ್ಯವಾಗಿರುತ್ತದೆ. ವಾಯು ಎದರದು, ಆಕಾಶದ ಕಾರ್ಯವಾಗಿರುತ್ತದೆ. ಆದ್ದರಿಂದಲೇ ಆಕಾಶದ ಗುಣವಾದ ಶಬ್ದವು ವಾಯುವಿನಿಂದಲೂ ಉಂಟಾಗುತ್ತದೆ. ಆ ಶಬ್ದ ವಾಯುವಿನಿಂದ ಬರ್ತದಿಲ್ರಿ, ಸ್ವಯಂ 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 ಅಂತ.
ಎರಡು ಗುಣ ಬಂದು ನೋಡ್ರಪ್ಪ ಇದ್ರಾಗ. ಹಾ ಒಂದ್ಯಾರ್ದ್ರಿ ವಾಯುವಿಂದು ಶಬ್ದ ಇದು ತಂದ ಸ್ಪರ್ಶ ಜ್ಞಾನ ಗುಣ ರೀ. ಇದು ಆಕಾಶದ ಶಬ್ದ ಗುಣ ರೀ. ಒಂದು ಪಿತ್ರಾರ್ಜಿತ, ಒಂದು ಸ್ವರಾಜ್ಯತ. ಸ್ವರಾಜ್ಯತೆ ಯಾವುದು ಸ್ಪರ್ಶ, ಪಿತ್ರಾರ್ಜಿತ ಯಾವುದು ಶಬ್ದ. ಶಬ್ದ ಒಂದು ಅಪ್ಪಂದು, ಒಂದು ತಂದು. ವಾಯು ಆಕಾಶದ ಕಾರ್ಯವಾಗಿರುತ್ತದೆ. ಆದ್ದರಿಂದಲೇ ಆಕಾಶದ ಗುಣವಾದ ಶಬ್ದವು ವಾಯುವಿನಿಂದಲೂ ಉಂಟಾಗುತ್ತದೆ. ಇನ್ನು ಎರಡನೇದ್ದು, ತನ್ನ ಅಂದ್ರೆ ವಾಯುವಿನ ಗುಣವು ಸ್ಪರ್ಶವಿರುತ್ತದೆ. ಇನ್ನು ಮೂರನೇದ್ದು, ವಾಯುವಿನಿಂದ ಅಗ್ನಿ ಉತ್ಪತ್ತಿ ಆಯಿತು. ವಾಯುವಿನಿಂದ ಏನಾಯ್ತ್ರಿ? ಅಗ್ನಿ ಉತ್ಪತ್ತಿ ಆಯಿತು. ಮತ್ತು ಒಂದನೇದ್ದು, ಅಗ್ನಿಯಲ್ಲಿ ಆಕಾಶದ ಗುಣವಾದ ಶಬ್ದವಿರುತ್ತದೆ. ಇನ್ನ ಎರಡನೇದು, ವಾಯುವಿನ ಗುಣವಾದ ಸ್ಪರ್ಶವಿರುತ್ತದೆ. ಇನ್ನ ಮೂರನೇದು, ತನ್ನ ಗುಣವಾದ ರೂಪವಿರುತ್ತದೆ. ಒಂದು ಅಜ್ಜಂದು, ಒಂದು ಅಪ್ಪಂದು, ಒಂದು ತಂದು. ಒಂದು ಆಕಾಶದ್ದು ಶಬ್ದದ, ವಾಯುವಿಂದು ಏನದ ಸ್ಪರ್ಶದ, ತನ್ನ ರೂಪದ. ಇದರಲ್ಲಿ ಎಲ್ರಿ ಅಗ್ನಿಯಲ್ಲಿ 3 ಅದಾವ. ಹಾ. ಇನ್ನು ನಾಲ್ಕನೇದ್ದು, ಅಗ್ನಿಯಿಂದ ಜಲ ಉತ್ಪತ್ತಿ ಆಯಿತು. ಅಗ್ನಿಯಿಂದ ಏನಾಯ್ತು? ಜಲ ಉತ್ಪತ್ತಿ ಆಯಿತು. ಇನ್ನ ಒಂದೇ ಕಡ ಆಕಾಶದ ಶಬ್ದ ಗುಣವು ಎಲ್ಲದ? ಜುಳು ಜುಳು ಹರಿ ಶಬ್ದ ಆಕಾಶದ ನೋಡ್ರಪ್ಪ. ಹಾ. ಮತ್ತೆ ಇನ್ನ ಆಕಾಶದ ಶಬ್ದ ಗುಣವು, ಇನ್ನು ಎರಡನೇದ್ದು ವಾಯುವಿನ ಸ್ಪರ್ಶ ಗುಣವು. ಇನ್ನ ಮೂರನೇದ್ದು ತೇಜದ ರೂಪ ಗುಣವು ಜಲದಲ್ಲಿರುತ್ತದೆ. ಇದರಲ್ಲಿ ಎಸವ್ರಿ 4 ಅದಾವ ನೋಡ್ರಿ. ಇನ್ನು ನಾಲ್ಕನೇದು, ತನ್ನ ಗುಣವು ರಸವಾಗಿರುತ್ತದೆ ಜಲದಲ್ಲಿ. ಇನ್ನ ಐದನೇದ್ದು, ಜಲದಿಂದ ಪೃಥ್ವಿ ಉತ್ಪತ್ತಿ ಆಯಿತು. ಜಲದಿಂದ ಏನು ಹುಟ್ಟುತ್ತಂದ್ರೆ ಪೃಥ್ವಿ. ಜಲದಿಂದ ಪೃಥ್ವಿ ಉತ್ಪತ್ತಿ ಆಯಿತು. ಮತ್ತು ಒಂದನೇದ್ದು ಆಕಾಶದ ಶಬ್ದ ಗುಣವು, ಇನ್ನು ಎರಡನೇದ್ದು ವಾಯುವಿನ ಸ್ಪರ್ಶ ಗುಣವು, ಇನ್ನು ಮೂರನೇದ್ದು ತೇಜದ ರೂಪ ಗುಣವು, ಇನ್ನು ನಾಲ್ಕನೇದ್ದು ಜಲದ ರಸಗುಣವು ಪೃಥ್ವಿಯಲ್ಲಿರುತ್ತವೆ. ಇನ್ನು ಐದನೇದು ತನ್ನ ಗುಣವು ಗಂಧವಾಗಿರುತ್ತದೆ. ತನ್ನ ಗುಣ ಹಿಡ್ಕೊಂಡು 5 ಗುಣಗಳದಾವ್ರಿ ಪೃಥ್ವಿಯಲ್ಲಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇನ್ನು ಒಂದೇ ಕಡೆ ಆಕಾಶದಲ್ಲಿ ಪ್ರತಿಧ್ವನಿ ರೂಪ ಶಬ್ದವಿರುತ್ತದೆ. ಇನ್ನು ಎರಡನೇದ್ದು ವಾಯುವಿನಲ್ಲಿ ಶೀಶಿ ಎಂಬ ಶಬ್ದವು, ಮತ್ತು ಇನ್ನ ಎಲ್ಲಿ ಉಷ್ಣ ಶೀತ ಕಠಿಣಗಳಿಂದ ವಿಲಕ್ಷಣವಾದ ಸ್ಪರ್ಶವಿರುತ್ತದೆ. ಏನಂತಾರ ನೋಡ್ರಿ? ವಾಯುವಿನಲ್ಲಿ, ಎರಡನೇದ್ದು ವಾಯುವಿನಲ್ಲಿ ಏನದ? ಒಂದನೇದ್ದು ಶೀಶಿ ಎಂಬ ಶಬ್ದವು ಆಕಾಶದ್ದು. ಇನ್ನು ಎರಡನೇದ್ದು ಉಷ್ಣ ಶೀತ ಅಂದ್ರೆ ಕಾವ ಮತ್ತು ತಂಪ. ಕಠಿಣಗಳಿಂದ ವಿಲಕ್ಷಣವಾದ ಸ್ಪರ್ಶವಿರುತ್ತದೆ. ಇದ್ರದ್ದು ಭೂಮಿದು ಕಠಿಣ ಯಾವ ಇಲ್ಲ ನೋಡ್ರಿ, ಅದರಿಂದ ವಿಲಕ್ಷಣ. ಹಾ. ಇನ್ನು ಅಗ್ನಿ ರೂಪ ತೇಜದಲ್ಲಿ ಏನಿರ್ತದ್ರಿ? ಬುಕ್ ಬುಕ್ ಶಬ್ದವು, ಮತ್ತು ಎರಡನೇದು ಉಷ್ಣ ಸ್ಪರ್ಶವು, ಮತ್ತು ಇನ್ನು ಮೂರನೇದು ಪ್ರಕಾಶ ರೂಪವು ಇರುತ್ತದೆ. ಇನ್ನು ನಾಲ್ಕನೇದ್ದು ಜಲದಲ್ಲಿ ಜುಳು ಜುಳು ಎಂಬ ಶಬ್ದವು, ಎರಡನೇದ್ದು ಶೀತ ಸ್ಪರ್ಶವು, ಮತ್ತು ಶುಕ್ಲ ರೂಪವು. ಇನ್ನು ನಾಲ್ಕನೇದು ಶುಕ್ಲ ಅಂದ್ರೆ ಬಿಳಿ ನೀರಿಂದು ರೂಪವು. ಇನ್ನು ನಾಲ್ಕನೇದು ಮಧುರ ರಸವು ಇರುತ್ತದೆ. ಮತ್ತು ಕ್ಷಾರ ಅಂದ್ರೆ ಉಪ್ಪು,
ಅದರಂತೆ ಕಟು ಅಂದ್ರೆ ಕೈ. ಇವು ಪೃಥ್ವಿಯ ಸಂಬಂಧದಿಂದ ಜಲದಲ್ಲಿ ತೋರುತ್ತವೆ. ಇವು ಜಲದಲ್ಲಿ ಇಲ್ಲಿವು, ಆದ್ರೆ ಪೃಥ್ವಿ ಸಂಬಂಧದಿಂದ ಜಲದಲ್ಲಿ ತೋರ್ತಾವ. ಈಗ ಮಳೆ ಬಿದ್ದ ಬಳಕ ಇದು ಆತವಿಲ್ರಿ ನೀರ. ಹ್ಞೂನ್ರಿ. ಆದರೆ ಜಲದ ರಸ ಮಧುರವೇ ಇರುತ್ತದೆ. ಆ ಮಧುರತ್ವವು ಏನಂತಾರ್ರಿ, ಅಳಲೆಕಾಯಿ ಅಂದ್ರೆ ನೆಲ್ಲೆಕಾಯಿ ಮೊದಲಾದವುಗಳನ್ನು ಭಕ್ಷಣ ಮಾಡಿ ಜಲಪಾನ ಮಾಡಿದರೆ ಅನುಭವಕ್ಕೆ ಬರುತ್ತದೆ. ಇನ್ನು 5ನೇ ಆಕಡ ನೋಡ್ರಿ, ಪೃಥ್ವಿಯಲ್ಲಿ ಏನದಪ್ಪ ಅಂದ್ರ ಕಟ ಕಟ ಎಂಬ ಶಬ್ದವಿರುತ್ತದೆ. 2ನೇದ್ದು ಉಷ್ಣ ಶೀತಗಳಿಗಿಂತಲೂ ವಿಲಕ್ಷಣವಾದ ಕಠಿಣವೆಂಬ ಸ್ಪರ್ಶವಿರುತ್ತದೆ. ಇನ್ನು 3ನೇದ್ದು ಬಿಳಿ, ಕಪ್ಪು, ಹಳದಿ, ಕೆಂಪು, ಹಸಿರು ಮೊದಲಾದ ರೂಪಗಳಿರುತ್ತವೆ. ಸಿಹಿ, ಹುಳಿ, ಉಪ್ಪು, ಕಹಿ, ಒಗರು, ಕ್ಷಾರ ರಸಗಳಿರುತ್ತವೆ. ಮತ್ತು ಸುಗಂಧ ಹಾಗೂ ದುರ್ಗಂಧವೆಂಬ 2 ಪ್ರಕಾರದ ಗಂಧಗಳಿರುತ್ತವೆ. ಈ ರೀತಿಯಿಂದ ಆಕಾಶದಲ್ಲಿ 1, ವಾಯುವಿನಲ್ಲಿ 2, ಅಗ್ನಿಯಲ್ಲಿ 3, ಜಲದಲ್ಲಿ 4, ಪೃಥ್ವಿಯಲ್ಲಿ 5 ಗುಣಗಳಿರುತ್ತವೆ. ಅವುಗಳಲ್ಲಿ ಒಂದೊಂದು ತಮ್ಮ ತಮ್ಮ ಗುಣವಾಗಿದ್ದು ಏನಂತಾರ್ರಿ, ಅವುಗಳಲ್ಲಿ ಒಂದೊಂದು ತಮ್ಮ ತಮ್ಮ ಗುಣವಾಗಿದ್ದು ಅಧಿಕವಾದವುಗಳು ಕಾರಣದ ಗುಣಗಳಾಗಿರುತ್ತವೆ. ತಮ್ಮ ತಮ್ಮ ಒಂದೋವ, ಅವು ಇನ್ನ ಕಾರಣ ಗುಣಗಳು ಒಂದೊಂದು ಬಂದು ಅಧಿಕ ಆಗಿರ್ತಾವು. ಈಗ ಆಕಾಶ, ವಾಯುವಿಗೆ ಆಕಾಶ ಕಾರಣ ಆಯ್ತು ನೋಡ್ರಿ, ಅದ್ರದ್ದೊಂದು ಕೂಡ ಬಂತ್ರಪ್ಪ. ಆ ಕಡದೊಂದು ಬತ್ತಿರದ ಕಾರಣ ಗುಣ ಒಂದು, ತನ್ನ ಗುಣ ಒಂದು. ಮತ್ತು ಸರ್ವಕ್ಕೂ ಈಶ್ವರನೇ ಮೂಲ ಕಾರಣನಾಗಿರುತ್ತಾನೆ. ಅವುಗಳಲ್ಲಿ ಮಾಯಾ ಮತ್ತು ಚೇತನವೆಂಬ 2 ಭಾಗಗಳಿರುತ್ತವೆ. ಯಾಕಂದ್ರೆ ಈಶ್ವರ ಸ್ವತಂತ್ರ ಇಲ್ಲ, ಅವನು ಮಾಯಾ ಉಪಾಧಿ ಮಾಡ್ಕೊಂಡದನ್ರಿ ಅವ. ಯಾಕಂದ್ರೆ ಕೇವಲ ಅಕ್ಕಿ ಓದು ಬಿತ್ತಿದ್ರೆ ಭತ್ತ ಬರ್ತದೇನ್ರಿ? ಇಲ್ರಪ್ಪ. ಬ್ಯಾಡ, ಮ್ಯಾಲಿನ ಸೊಟ್ಟೆರೆ ಬಿತ್ತಿದ್ರೆ ಸೊಪ್ಪಿ ಮತ್ತು ಅಕ್ಕಿ ಕೂಡದ್ದು ಬಿತ್ತಿದ್ರೆ ಭತ್ತ ಬರ್ತದ. ಕೇವಲ ಪುರುಷನಿಂದಲೂ ಮಗ ಹುಟ್ಟಂಗಿಲ್ಲ, ಕೇವಲ ಸ್ತ್ರೀಯಿಂದಲೂ ಹುಟ್ಟಂಗಿಲ್ಲ. ಅವರಿಬ್ಬರ ಸಂಬಂಧದಿಂದ. ಸರ್ವಕ್ಕೂ ಈಶ್ವರನೇ ಮೂಲ ಕಾರಣನಾಗಿರುತ್ತಾನೆ. ಅವನಲ್ಲಿ ಮಾಯಾ ಮತ್ತು ಚೇತನವೆಂಬ 2 ಭಾಗಗಳಿರುತ್ತವೆ. ಇಲ್ಲಿ 1ನೇ ಕಡೆ ಏನ್ ಹೇಳ್ತಾರೆ ನೋಡ್ರಿ, ಮಿಥ್ಯತ್ವತನವು ಮಾಯೆಯ ಭಾಗವಾಗಿರುತ್ತದೆ. ಮಿಥ್ಯತ್ವತನವು ಮಾಯೆಯ ಭಾಗವಾಗಿರುತ್ತದೆ. ಮತ್ತು 2ನೇದ್ದು ಸರ್ವಭೂತಗಳಿಗೆ ಸತ್ತಾಸ್ಫೂರ್ತಿಯನ್ನು ಕೊಟ್ಟದ್ದು ಚೇತನದ ಭಾಗವಾಗಿ ಇರುತ್ತದೆ. ಏನಂತಾರ ನೋಡಿ, ಸರ್ವಭೂತಗಳಿಗೆ ಇರುವಿಕೆ. ರೂಪದಿಂದ ಇದು ಬ್ರಹ್ಮನ ಅಂಶರಪ್ಪ ರೀ. ಆಕಾಶ ಅದ ತೋರ್ತದ ಬೇಕಾಗಿದನದು. ಇನ್ನು ಆಕಾಶ ಶಬ್ದ ಗುಣ ಇದೇನ್ ನಾಮರೂಪ ಮಾಯಾ ಅಂಶ ನೋಡ್ರಪ್ಪ. ನಾಮರೂಪ ಏನಂದ್ರೆ ಅದು ಮಿಥ್ಯತ್ವವನ್ನು ಮಾಯೆಯ ಭಾಗವಾಗಿರುತ್ತದೆ. ಮತ್ತು ಸರ್ವಭೂತಗಳಿಗೆ ಸತ್ತಾಸ್ಫೂರ್ತಿಯನ್ನು ಕೊಟ್ಟದ್ದು ಚೇತನದ ಭಾಗವಾಗಿ ಇರುತ್ತದೆ. ಇದು ಕವಿತ್ವದ 2 ಪಾದಗಳ ಅರ್ಥವಿರುತ್ತದೆ. ಇನ್ನ 254ನೇ ಅಂಕದಲ್ಲಿ ಏನ್ ಹೇಳ್ತಾರ್ರಿ, ಅಂತಃಕರಣದ 4 ಭೇದಗಳ ಸಹಿತವಾಗಿ ಅದರ ಉತ್ಪತ್ತಿಯನ್ನು ಪ್ರತಿಪಾದಿಸುತ್ತಾರೆ. ಎಷ್ಟು ಹೇಳಿದ್ರಿ? ಅಂತಃಕರಣದ 4 ಭೇದಗಳ ಸಹಿತವಾಗಿ ಅದರ ಉತ್ಪತ್ತಿಯನ್ನು ಪ್ರತಿಪಾದಿಸುತ್ತಾರೆ. ಏನ್ ಹೇಳ್ತಾರ?
ಪಂಚಭೂತಗಳ ಸತ್ವಗುಣದ ಅಂಶವು ಕೂಡುವುದರಿಂದ ಸತ್ವ ಅಂದರೆ ಅಂತಃಕರಣವು ಹುಟ್ಟಿತು. ಪಂಚಭೂತಗಳ ಸತ್ವಗುಣದ ಅಂಶವು ಕೂಡುವುದರಿಂದ ಏನಾಯ್ತಪ್ಪ ಅಂದ್ರೆ ಸತ್ವ ಅಂದರೆ ಅಂತಃಕರಣವು ಹುಟ್ಟಿತು. ಅಂತಃಕರಣವು ಜ್ಞಾನಕ್ಕೆ ಕಾರಣವಾಗಿರುತ್ತದೆ. ಯಾಕಂದ್ರೆ ಜ್ಞಾನ ಎಲ್ಲಿ ಆಗ್ತದ್ರಿ? ಅಂತಃಕರಣದಾಗ ಆಗ್ತಾರಪ್ಪ. ಯಾವುದೇ ಜ್ಞಾನ ಇಡ್ರಿ ಆ ಜ್ಞಾನಕ್ಕೆ ಅಂತಃಕಾರಣವೇ ಉಪಾದಾನ ಕಾರಣದ. ಅಂತಃಕರಣವು ಜ್ಞಾನಕ್ಕೆ ಏನ್ರಿ ಕಾರಣವಾಗಿರುತ್ತದೆ ಮತ್ತು ಸತ್ವಗುಣದಿಂದಲೇ ಜ್ಞಾನದ ಉತ್ಪತ್ತಿಯಾಗುತ್ತದೆ. ಎಲ್ಲಿ ಸತ್ವಗುಣದ ಅಲ್ಲೇ ಜ್ಞಾನ ಆಗ್ತದೆ ಎಂದು ಅಂಗೀಕಾರ ಮಾಡಿರುತ್ತಾರೆ. ಆದ್ದರಿಂದ ಅಂತಃಕರಣವು ಭೂತಗಳ ಸತ್ವಗುಣದ ಕಾರ್ಯವಾಗಿರುತ್ತದೆ ಮತ್ತು ಪಂಚಭೂತಗಳ ಕಾರ್ಯವಾದ ಯಾವ ಪಂಚ ಜ್ಞಾನೇಂದ್ರಿಯಗಳಿರುವವೋ ಅವುಗಳೆಲ್ಲಕ್ಕೂ ಸಹಾಯಕವಾಗಿರುತ್ತದೆ. ಅಂತಃಕರಣ ಕರೀಲಾಕ ತಿಳಿಸ್ಕೊಡಾಕ ಜ್ಞಾನ ಆಗ್ಯಾವ ನೋಡ್ರಪ್ಪ ಇವು ಜ್ಞಾನೇಂದ್ರಿಯಗಳು. ಆದ್ದರಿಂದ ಪಂಚಭೂತಗಳ ಸತ್ವಗುಣಗಳು ಕೂಡುವುದರಿಂದ ಅಂತಃಕರಣದ ಉತ್ಪತ್ತಿ ಆಯಿತೆಂದು ಹೇಳಲ್ಪಡುತ್ತದೆ. ಇನ್ನ ಏನ್ ಹೇಳ್ತಾರೆ ಒಂದೇ ಕಡ ಎಲ್ಲಿ ಟಿಪ್ಪಣಿ ಉಳ್ದಿಲ್ಲಲ್ರಿ ಇವು. ಇಲ್ಲಿ ದೇಹದ ಅಂತರ ಅಂದ್ರೆ ಒಳಗ ಇದೆ ಹೇಳ್ತಾರ ನೋಡ್ರಪ್ಪ. ಇಲ್ಲಿ ಹೆಚ್ಚು ಕಡೆ ಬರ್ಬೇಕ್ರಿ. ಏನಂತಾರ್ರಿ? ದೇಹದ ಅಂತರ ಅಂದರೆ ಒಳಗೆ ಇರುತ್ತದೆ ಅಂತಂದ್ರೆ ಒಳಗ. ದೇಹದ ಅಂತರ ಅಂದರೆ ಒಳಗೆ ಇರುತ್ತದೆ ಮತ್ತು ಕರ್ಣ ಅಂದರೆ ಜ್ಞಾನದ ಸಾಧನವಿರುತ್ತದೆ. ಆದ್ದರಿಂದ ಅಂತಃಕರಣವೆಂದು ಹೇಳಲ್ಪಡುತ್ತದೆ. ಮತ್ತು ಎರಡನೇದು ಭೂತಗಳ ಸತ್ವಗುಣದ ಕಾರ್ಯವಾಗಿರುತ್ತದೆ. ಆದ್ದರಿಂದ ಅಂತಃಕರಣಕ್ಕೆ ಸತ್ವವೆಂತಲೂ ಕೂಡ ಕರೆಯುತ್ತಾರೆ. ಅಂತಃಕರಣದ ಯಾವ ಪರಿಣಾಮವಿರುವುದೋ ಅದಕ್ಕೆ ವೃತ್ತಿ ಎಂದು ಹೇಳುತ್ತಾರೆ. ವೃತ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಹೇಳಿದ್ರು ನೋಡಿ, ಅಂತಃಕರಣದ ಯಾವ ಪರಿಣಾಮವಿರುವುದು ಅದಕ್ಕೆ ವೃತ್ತಿ ಎಂದು ಹೇಳುತ್ತಾರೆ. ಇದು ಸಾಮಾನ್ಯವಾಗಿ ಹೇಳ್ಯಾರ್ರಿ ಅವರು. ಇನ್ನು ವಿಚಾರ ಮಾಡಿದ್ರೆ ಬಹಳ ದೋಷ ಬರ್ತದೆ. ಇಷ್ಟಕ್ಕೆ ವೃತ್ತಿ ಅಂದ್ರೆ ಆ ಅಂತಃಕರಣದ ವೃತ್ತಿಯು 4 ಪ್ರಕಾರವಾಗಿರುತ್ತವೆ. ಒಂದನೇದ್ದು ಪದಾರ್ಥಗಳ ಶ್ರೇಷ್ಠ ಕನಿಷ್ಠ ಸ್ವರೂಪವನ್ನು ನಿಶ್ಚಯ ಮಾಡುವಂಥ ವೃತ್ತಿಯು ಬುದ್ಧಿ ಎಂದು ಹೇಳಲ್ಪಡುತ್ತದೆ. ಇನ್ನು ಎರಡನೇದ್ದು ಸಂಕಲ್ಪ ವಿಕಲ್ಪ ರೂಪ ವೃತ್ತಿಯು ಮನವೆಂದು ಹೇಳಲ್ಪಡುತ್ತವೆ. ಇನ್ನು ಮೂರನೇದ್ದು ಚಿಂತಾವೃತ್ತಿಯು ಚಿತ್ತವೆನ್ನಲ್ಪಡುತ್ತದೆ. ಇನ್ನು ನಾಲ್ಕನೇದ್ದು ಅಹಂ ಎಂಬ ಅಭಿಮಾನ ರೂಪ ವೃತ್ತಿಯು ಅಹಂಕಾರವೆಂದು ಹೇಳಲ್ಪಡುತ್ತದೆ. ಅಂತಃಕರಣದ 4 ವೃತ್ತಿಗಳನ್ನು ಹೇಳಿದರು. ಇನ್ನು 255ನೇ ಅಂಕದಲ್ಲಿ ಪ್ರಾಣದ ಪಂಚಭೇದಗಳ ಸಹಿತವಾಗಿ ಅದರ ಉತ್ಪತ್ತಿಯನ್ನು ಪ್ರತಿಪಾದಿಸುತ್ತಾರೆ. 5 ಭೂತಗಳ ರಜೋಗುಣದ ಅಂಶವು ಕೂಡುವುದರಿಂದ ಪ್ರಾಣವು ಉತ್ಪತ್ತಿಯಾಯಿತು. ಆ ಪ್ರಾಣವು ಕ್ರಿಯಾಭೇದದಿಂದಲೂ ಮತ್ತು ಸ್ಥಾನಭೇದದಿಂದಲೂ 5 ಪ್ರಕಾರವಾಗಿರುತ್ತದೆ. ಆ ಕ್ರಿಯಾಭೇದ ಸ್ಥಾನಭೇದದಿಂದ ಆ ಪ್ರಾಣ 5 ಪ್ರಕಾರ ಆಗ್ಯದದು. ಇನ್ನು ಒಂದನೇದ್ದು ಯಾವುದರ ಸ್ಥಾನವು ಹೃದಯವಾಗಿರುವುದು ಮತ್ತು ಎರಡನೇದ್ದು ಹಸಿವು ತ್ರಷೆಯನ್ನು ನಿರ್ಮಿಸುವುದಾವ ಯಾನಂತಾರೆ ಹಸಿವು ತ್ರಷೆಗಳನ್ನು ನಿರ್ಮಿಸುವುದು ಯಾವುದರ ಕಾರ್ಯ ಯಾವುದರ ಕ್ರಿಯೆಯಾಗಿರುವುದೋ
ಅದು ಪ್ರಾಣವೆಂದು ಹೇಳಲ್ಪಡುತ್ತದೆ. ಹಸಿವು ತ್ರಷೆಗಳನ್ನು ನಿರ್ಮಿಸುವುದಾವದರ ಕ್ರಿಯೆಯಾಗಿರುವುದು ಅದು ಪ್ರಾಣವೆಂದು ಹೇಳಲ್ಪಡುತ್ತದೆ. ಹಸಿವು ನೀರಡಿಕೆ, ಹಸಿವಾಗ್ಯದ ನೀರಡಿಕೆ ಆಗ್ಯದ ಅಂತ ಹೇಳುದು ಎದ್ರದು ಧರ್ಮದು? ಪ್ರಾಣ ಧರ್ಮರದು. ಅದು ಪ್ರಾಣವೆಂದು ಹೇಳಲ್ಪಡುತ್ತದೆ. ಮತ್ತು ಇನ್ನ ಎರಡು ಒಂದೇನಂತಾರೆ, ಗುದವು ಯಾವುದರ ಸ್ಥಾನವಿರುವುದು, ಮತ್ತು ಎರಡನೇದ್ದು ಅದರ ನಾಮ ಅದರ ಕ್ರಿಯೆ ಹೇಳ್ತಾರ್ರಿ. ಗುದವು ಯಾವುದರ ಸ್ಥಾನವಿರುವುದು ಮತ್ತು ಮಲಮೂತ್ರಗಳನ್ನು ಹೊರಗೆ ಹಾಕುವುದೇ ಯಾವುದರ ಕ್ರಿಯೆಯಾಗಿ ಇರುವುದು ಅದು ಅಪಾನವೆಂದು ಹೇಳಲ್ಪಡುತ್ತದೆ. ಇನ್ನ ಏನ್ ಹೇಳ್ತಾರ್ರಿ ಮೂರನೇದ್ರದಾಗ? ಒಂದನೇದ್ದೇನು, ನಾಭಿಯು ಯಾವುದರ ಸ್ಥಾನವಾಗಿರುತ್ತದೆಯೋ ಮತ್ತು ಊಟ ಮಾಡಿದಂಥ ಅನ್ನ ನೀರನ್ನು ಪಾಚನ ಯೋಗ್ಯ ಆಗುವಂತೆ ಮಾಡುವುದೇ ಯಾವುದರ ಕ್ರಿಯೆಯಾಗಿರುತ್ತದೆಯೋ ಅದು ಸಮಾನವೆನ್ನಲ್ಪಡುತ್ತದೆ. ಇನ್ನು ನಾಲ್ಕನೇದ್ರೊಳಗೆ 1, 2 ಅದ್ರದ್ದು ಏನದ್ರ ಸ್ಥಾನ ಏನು, ಅದ್ರ ನಾಮ ಏನು, ಅದ್ರ ಕ್ರಿಯಾ ಏನು ಹೇಳ್ತಾರೆ. ಯಾವುದಕ್ಕೆ ಕಂಠವೇ ಸ್ಥಾನವಾಗಿರುವುದು ಮತ್ತು ಶ್ವಾಸವೇ ಕ್ರಿಯೆಯಾಗಿರುವುದು ಅದು ಉದಾನವೆಂದು ಹೇಳಲ್ಪಡುತ್ತದೆ. ಇನ್ನು ಐದನೇದೊಳಗೆ ಅದ್ರದ್ದು ಒಂದು ಸ್ಥಾನ ಯಾವುದು, ಅದ್ರ ಕ್ರಿಯೆ ಏನು ಅನ್ನೋದು ಹೇಳ್ತಾರ. ಸರ್ವ ಶರೀರವೇ ಯಾವುದಕ್ಕೆ ಸ್ಥಾನವಾಗಿರುವುದು, ಇಲ್ಲಿ ರಸ ಸಂಗ್ರಹವೇ ಕ್ರಿಯೆಯಾಗಿರುವುದು ಅದು ವ್ಯಾನವೆಂದು ಹೇಳಲ್ಪಡುತ್ತದೆ. ಅದಕ್ಕೇನಂತಾರಪ್ಪ? ವ್ಯಾನ. ಯಾನ ತರಿದ್ರಾಗ ಏನು ಕೇಳಿಸಲ್ದಲ್ರಿ? ಇದು ವ್ಯಾನವಾಯು ಅಂತ ಹೇಳ್ತಾರೆ. ಇದೇನು ಎಲ್ಲ ರಸವನ್ನು ಎಲ್ಲಾ ಕಡೆ ಹಂಚಿ ಕೊಡುದೇನದಲ್ರಿ, ಇದು ವ್ಯಾನವಾಯು ರೂಪರು. ಇಲ್ರಿ, ಇದು ಕಾಂಪ್ರೆಸ್ ಕಾಲದಾಗ ಏನೋ ಅಲ್ಲಗತ್ತಾರ ಮಹೇಶಣ್ಣ. ನಮಗತ್ತಾರು ಅಂತ ತಾವ್ ಮಾತಾಡ್ತಾರು. ಓ, ಅವ್ರಿಗೆ ನೋಟ್ ಮಾಡತ್ ಹೇಳ್ರಿ. ಬರಲ್ಲ ನಾನೇ ನೋಟ್ ಮಾಡಿದ ಈಗ 2 ದಿನ ಆಯ್ತು. ಮತ್ತ ಅದು ಈಗ ನಾವ ಯಾನ ಕೇಳಬೇಕಂತ ಅದು ನೋಟ್ ತೆಗದ ಮಾಡಿಲ್ರಿ. ಯಾನ್ರಿ ನೀವೇನ್ ಅನ್ಬೇಕಂತಿದ್ರಿ? ನಾವು ಅನ್ಬೇಕಂದಿದ್ದೀವಿ ಕಾಮದೇನ ಕಲ್ಪವೃಕ್ಷ ಹೇಳಿದ್ರಲ್ಲ, ಅದೇನ ಶಾಶ್ವತ ಆವೋ ಏನ ನುಡಿ ಮಾತ್ರ ಹಂಗ ಹೇಳ್ಕೊತ್ತೆ ಹೊಂಟ್ರ ನಾವು ಅನ್ಬೇಕಂದಿದ್ದೀವಿ. ಇವೆ ಹತ್ತಲು ನೆಲಿ ಅದು ಎಲ್ಲಿ ಹತ್ತಬೇಕು? ಅಡ್ರೆಸ್ ಕೊಟ್ರ ಮಹೇಶನ್ ಹೋಗಂದ ಕೇಳ್ರಿಪ್ಪ. ಮಹೇಶಣ್ಣ ಅಡ್ರೆಸ್ ಕೊಟ್ರ ಹೋಗ್ರಿ ಏನ? ಮತ್ತ ಸುಮ್ಮ ನಾವ್ ಯಾಕಂದ್ರ ಅಂದೋದು ನಾವ್ ಎಲ್ಲ ಆಗ್ಬೇಕಂದ್ರಿ ನಮಗ. ಇಲ್ಲಪ್ಪ, ಇವು ಯಾವ ಇಲ್ಲೋ ಮಾರಾಯ. ಅವ್ರು ಹೇಳ್ಯಾರ, ಇಷ್ಟು ಪ್ರಸಂಗ ಬಂದ ಅಂತೇಳಿ ಹೇಳಕತ್ತೀವಪ್ಪ. ಇವೇನ ಆವತ್ತೇಳಿ ಹೇಳಕ್ ಹೊಂಟಿಲ್ ನಾವು ಅಂತ ಹೇಳ್ಯಾರ ಅವರು. ಮೊದಲೇ ಹೇಳ್ಯಾರ ಅವ್ರು, ಪ್ರಸಂಗ ಅನುಸಾರ ಹೇಳ್ತೇವ. ಇದು ಪ್ರಸಂಗ ಬಂದದ ಅಂತ ಹೇಳಿ ಹೇಳಕತ್ತೀವ್ ನಾವು. ಯಾಕಂದ್ರ ಆರೋಪ ಮಾಡಿ ಅಪವಾದ ಮಾಡುದದ. ಇವು ಯಾವೂ ಇಲ್ಲ. ಇಲ್ಲೇ ನಿನ್ನ ಸುಷುಪ್ತಿ ಒಳಗ ನೋಡಿ ಏನಾರ ಅವಯನು. ಮತ್ತೆ ನಿಜ ಸ್ವರೂಪದಲ್ಲಿ ಎಲ್ಲಿ ಇವೆಲ್ಲ ಆರೋಪಿತ ಮಾತಿವು. ಇವು ಇಲ್ಲ, ಇಲ್ಲೇ ಇಲ್ಲ. ಹೊಡೆದ್ ಹಾಕಿಬಿಡ್ರಿ ಅವಕ್ಕ. ಆ ಹೊಲ್ಲಕ್ ಹೋಗ್ಬೇಡ್ರಿ. ಅವು ನೀ ಮಾತ್ರ ಇದ್ದಿ ನೋಡು. ಅವು ಇದ್ರು ತಿಳಿತಿ, ಅವು ಇಲ್ಲದ್ದು ತಿಳಿತ್ನಿ. ಅವು ಹೆಂಗಪ್ಪ ಅಂದ್ರ ಮಿಥ್ಯಾವು ಮಿಥ್ಯಾ ವಸ್ತು, ಅನಿರ್ವಚನೀಯ ವಚನವು. ಜಗತ್ತಿನ ವರ್ಣನೆ ಮಿಥ್ಯೆ ಅಂತ ತೋರಿಸ್ಕೊಡಾಕನೆ ಜಗತ್ತಿನ ವರ್ಣನೆ ಮಾಡ್ಯಾರಪ್ಪ. ಮತ್ತೆ ಯಾವ ಇಲ್ಲದ್ದು
ಕರಮುಗಿದು ಬೇಡುವೆ ಶಿರಬಾಗಿ ನಮಿಸು ತವ ಚರಣ ಯುಗಲ ಜಯ ದೇವ ಜಯ ದೇವ. ಚಳಕಾಪುರದಲ್ಲಿ ನೀ ಜನ್ಮ ತೊಟ್ಟು ಗುರುಪಾದ ಶೋಧಿಸಿದಿ ಮನೆ ಮಾರು ಬಿಟ್ಟು, ಗಜದಂಡ ಸ್ವಾಮಿಗಳ ಕೃಪೆಯಳ ಒಟ್ಟು ಆರೂಢ ನಾಮದೀನಿ ಅಹಂಭಾವ ಸುಟ್ಟು ಜಯ ದೇವ ಜಯ ದೇವ. ವ್ಯಾಘ್ರ ಜನ್ಮ ಕಳೆದು ನರನಾಗಿ ಮಾಡ್ದಿ, ಶೀಘ್ರದಿಂದಲೇ ಅವಗೆ ಗುರು ಪದವಿ ನೀಡ್ದಿ. ಗರಗ ಮಡಿವಾಳೇಶಗೆ ನೀ ಒಲಿದು ಹೋದಿ, ಪರಕೆ ಪರವಾಗಿರ್ದು ಜಗದೋಳು ಮೆರೆದಿ ಜಯ ದೇವ ಜಯ ದೇವ. ಶಾಸ್ತ್ರಿ ಸುಬ್ಬಯ್ಯನು ಮಾಡಿತವಾದ, ಜನ್ಮ ತಾಳಿ ಮುಂದೆ ಶಿವಪುತ್ರನಾದ. ಟೀಕೆ ಷಟ್ಶಾಸ್ತ್ರಕ್ಕೆ ರಚಿಸಿತ ಬರೆದ, ಗುರುಸಿದ್ಧ ಕೃಪೆಯಿಂದ ಪ್ರಖ್ಯಾತನಾದ ಜಯ ದೇವ ಜಯ ದೇವ. ಶಿವರಾತ್ರಿ ಶ್ರಾವಣಕ್ಕೆ ಜನರ ಬಹುಕೂಟ, ಸಿದ್ಧರಿಗಿಡುವರು ಮುಕುಟ ಲಲ್ಲಾಟ. ಉಡಿಸಿ ಪೀತಾಂಬರ ಕೂಡ್ರಿಸಿ ಪೀಠ, ಹಾಕಿಹರುಗಳ ಮಾಲಾ ರತ್ನ ಸಂಪುಟ ಜಯ ದೇವ ಜಯ ದೇವ. ಚತುರ್ವಿಧ ಭಕ್ತರು ಬಂದು ಸದ್ಗತಿ, ಬೇಡುವರು ಹಾಡುತ್ತಾ ನಿನ್ನ ಸತ್ಕೀರ್ತಿ. ಮಾಡುವೆ ನೀ ಅವರ ಕಾಮನಾ ಪೂರ್ತಿ, ಕರವೆತ್ತಿ ಬೆಳಗುವೆ ಕರ್ಪೂರಾರುತಿ ಜಯ ದೇವ ಜಯ ದೇವ. ಜಯ ದೇವ ಜಯ ದೇವ ಜಯ ಸಿದ್ಧಾರೂಢ ಶ್ರೀ ಶಿವ ಸಿದ್ಧಾರೂಢ. ಕರಮುಗಿದು ಬೇಡುವೆ ಶಿರಬಾಗಿ ನಮಿಸುವೆ ತವ ಚರಣ ಯುಗಲ ಜಯ ದೇವಿ ಜಯ ದೇವ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. सकल साधु संत महाराज की जय।